ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಭ್ರಮೆಯಿಂದ ಬ್ರಹ್ಮನ ಕಡೆಗೆ. ಭ್ರಮೆಯಿಂದ ಬ್ರಹ್ಮನ ಕಡೆಗೆ. ಏನು ಭ್ರಮೆ ಎಂದರೇನು? ಯಾರಿಗೆ ಭ್ರಮೆ ಇದೆ? ಯಾಕೆ ಇವರು ಇದನ್ನು ಭ್ರಮೆಯಿಂದ ಬ್ರಹ್ಮನ ಕಡೆಗೆ ಅಂತ ಹೇಳ್ತಾ ಇದ್ದಾರೆ? ಹೌದು, ಭ್ರಮೆ ಸಹಜವಾಗಿ ನಮಗೆ ಭ್ರಮೆ ಇದೆ. ಯಾವ ರೀತಿ ಭ್ರಮೆ ಇದೆಯಪ್ಪ ಅಂದರೆ, ಅಲ್ಲಿರೋದೊಂದು, ನಾವು ಕಾಣ್ತಿರೋದೇ ಮತ್ತೊಂದು. ಇರೋದನ್ನ ಇದ್ದಂಗೆ ಕಾಣ್ತಾ ಇಲ್ಲ. ಯಾಕೆ? ಕಾರಣ ಏನು? ಭ್ರಮೆ ಇದೆ. ಏನು ಭ್ರಮೆ ಅಂದರೆ ನೋಡಿ, ಯಾವ ಭ್ರಮೆಗೆ ಒಂದು ಸಣ್ಣ ಉದಾಹರಣೆ ಕೊಡೋಣ. ಅದೇನಪ್ಪ ಅಂದರೆ, ಈಗ ಸಿಂಪಲಾಗಿ ಒಂದು ಮೊಲ ಇದೆ ಅಂದ್ಕೊಳ್ಳಿ. ನಿಮ್ಮ ಕಣ್ಣಿಗೆ ಮೊಲ ಕಾಣ್ತಾ ಇದೆ. ನಿಮ್ಮ ಕಣ್ಣಿಗೆ ಮೊಲ ಕಾಣ್ತೈತೆ, ಅಥವಾ ನಿಮಗೆ ಮೊಲ ನಿಮಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಆ ಮೊಲನ ಒಬ್ಬ ವ್ಯಕ್ತಿ ಆ ಮೊಲನ ನೋಡಿದಾಗ ಏನು ಮಾಡ್ತಾನೆ, ಏನು ಅನ್ಕೊಂತಾನೆ ಅವನು? ಮೊಲ ನೋಡಿ, ತುಂಬ ಚೆನ್ನಾಗಿದೆ ಆ ಮೊಲ, ಇದನ್ನು ನಾನೇ ಸಾಕ್ತೀನಿ, ಈ ಮೊಲನ ನಾನೇ ಸಾಕ್ತೀನಿ, ಸಾಕಕ್ಕೆ ಇಷ್ಟಪಡ್ತಾನೆ ಆ ಮೊಲನ ಒಬ್ಬ ವ್ಯಕ್ತಿ. ಅದೇ ಮೊಲನ ಮತ್ತೊಬ್ಬ ವ್ಯಕ್ತಿ ನೋಡ್ತಾನೆ ಅಂದ್ಕೊಳ್ಳಿ. ಆ ಮೊಲನ ಮತ್ತೊಬ್ಬ ವ್ಯಕ್ತಿ ನೋಡಿ, ಈ ಮೊಲ ತುಂಬ ಚೆನ್ನಾಗಿದೆ, ಆದರೆ ಈ ಮೊಲ 1.5 kg 2 kg ಹತ್ತಿರ ಬರುತ್ತೆ. ಇದನ್ನು ನಾನು ಕೊಯ್ದು ಒಳ್ಳೆ ಆಹಾರ ಆಗುತ್ತೆ ನನಗೆ, ಇವತ್ತು ಒಳ್ಳೆ ಊಟ ಆಗುತ್ತೆ. ಇದನ್ನು ಕೊಯ್ದು ಅಡುಗೆ ಮಾಡಿದ್ರೆ ನನಗೆ ಒಳ್ಳೆ ಆಹಾರ ಆಗುತ್ತೆ ಅಂತ ಒಬ್ಬ ವ್ಯಕ್ತಿ ಅವನ ದೃಷ್ಟಿಕೋನದಲ್ಲಿ ಆ ಮೊಲನ ಆ ರೀತಿ ನೋಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಅದೇ ಮೊಲನ ಏನು ಅನ್ಕೊತಾನೆ, ಈ ಮೊಲ ಚೆನ್ನಾಗಿದೆ, ಈ ಮೊಲನ ನಾನು ಮಾರ್ಕೆಟಿಗೆ ತಗೊಂಡೋಗಿ ಮಾರಿದ್ರೆ ಒಂದಿಷ್ಟು ದುಡ್ಡು ಸಿಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಅದೇ ಮೊಲನ ನೋಡ್ತಾನೆ. ಅದೇ ಮೊಲನ ನೋಡಿ ಅವನೇನು ಅನ್ಕೊತಾನೆ ಅಂದರೆ, ಈ ಮೊಲನ ನನಗೆ ಯಾಕೆ ಕೊಟ್ಟಿದ್ದೀರಾ? ಇದು ನನಗೆ ಬೇಡ. ಇದು ಮೊಲ ಎಲ್ಲಿರಬೇಕು? ಇದು ಅದ್ರ ಜಾಗದಲ್ಲೇ ಇರಬೇಕು. ಅದೆಲ್ಲಿರಬೇಕು? ಅದು ಫ್ರೀಡಮ್ ಆಗಿರಬೇಕು. ಅದು ಅರಣ್ಯ ಇಲಾಖೆಗೆ ಕೊಟ್ಬಿಡೋಣ. ಅದು ಫ್ರೀಡಮಾಗಿ ಅಲ್ಲೇ ಜೀವನ ಮಾಡಲಿ. ಇದು ಇಲ್ಲಿ ಬೇಡ ಇದು ಅಂತ ಅವನು ಅರಣ್ಯ ಇಲಾಖೆ ಕೊಡೋಣ ಅಂತ ತೀರ್ಮಾನ ಮಾಡ್ತಾನೆ. ಅವನು ಯೋಚನೆ ಮಾಡ್ಕೊತಾನೆ. ಮತ್ತೊಬ್ಬ ವ್ಯಕ್ತಿ ಆ ಮೊಲ ನೋಡಿ ಅವನಿಗೇನು ಅಭಿಪ್ರಾಯನೇ ಬರಲ್ಲ. ಈ ಮೊಲ ಇದೇನು ಮೊಲ ಅಂತಲ್ಲಪ್ಪ, ಇದು ಒಂದು ಭಗವತ್ ಸ್ವರೂಪನೇ ಅಂತ ಹೇಳ್ತಾನೆ. ಇದು ಕೇವಲ ಮೊಲ ಅಂತ ಅವನು ನೋಡಲ್ಲ. ಅದು ನಾನು ಬೇರೆ ಇಲ್ಲ, ಮೊಲ ಬೇರೆ ಇಲ್ಲ ಅಂತ ನಾನು. ಏನಪ್ಪ ಇದರ ಮರ್ಮ, ಏನಪ್ಪ ಇದರ ಗಾಢ ಅರ್ಥ? ಏನು ಇವರು ಹಿಂಗೆ ಹೇಳ್ತಾ ಇದ್ದಾರೆ, ನಾನು ಬೇರೆ ಇಲ್ಲ, ಮೊಲ ಬೇರೆ ಇಲ್ಲ ಅಂತಾನೆ. ಆದರೆ ನಾನು ಅಂದ್ರೇನು? ಅವನು ಈ ಮೊಲಕ್ಕಿರೋ ಹೆಸರು ಮೊಲದಿಂದ ಮತ್ತು ನಾಮರೂಪವನ್ನು ತೆಗೆದುಬಿಟ್ಟಿದ್ದಾನೆ. ಅವನು ವ್ಯಕ್ತಿ ಹೆಸರು ಮತ್ತು ಆ ವ್ಯಕ್ತಿಯ ಶರೀರದಿಂದ ಕೂಡಿರೋ ಆ ನಾಮರೂಪನ ಅವನು ನೋಡ್ತಾ ಇಲ್ಲ. ನಾಮರೂಪದಿಂದ ಹಿಂದೆ ಇರುವ ಚೈತನ್ಯ, ಆ ಚೈತನ್ಯ ಎಲ್ಲವೂ ಆ ಅರಿವು, ಆ ಭಗವತ್ ಸ್ವರೂಪ, ನಾನು ಎಲ್ಲ ಭಗವತ್ ಸ್ವರೂಪ. ಆ ಚೈತನ್ಯನೇ ಈ ನಾಮರೂಪ ಕಾಣ್ತೈತೆ, ಮೊಲ ಕಂಡು ಬರ್ತೈತೆ. ಅದೇ ಚೈತನ್ಯನೇ ನಾನು ವ್ಯಕ್ತಿಯಾಗಿ ಕಾಣ್ತಾ ಇದ್ದೀನಿ. ಆದರೆ ನಾಮರೂಪಗಳು ಅವು ಮಿಥ್ಯ. ಆದರೆ ನಿಜವಾದ ಸತ್ಯ ಆತ್ಮ ಸದಾ ಇರುವುದು ಅದೇ ಆತ್ಮಸ್ವರೂಪ, ಅದೇ ಸತ್ಯ. ಅದರಿಂದ ನಾನು ಬೇರೆ ಅಲ್ಲ, ಈ ಮೊಲ ಅನ್ನೋದು ಕೇವಲ ನಾಮರೂಪ. ನನಗಿರೋದು ಹೆಸರು ರೂಪ, ಅದು ನಾಮರೂಪ. ಚೈತನ್ಯ ಸ್ವರೂಪನೇ ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದಾರೆ ಅವನ ದೃಷ್ಟಿಯಲ್ಲಿ. ಯಾರು? ಇನ್ನೊಬ್ಬ ದೃಷ್ಟಿಯಲ್ಲಿ. ಸೊ ಇಲ್ಲಿ ಸುಮಾರು ವ್ಯಕ್ತಿಗಳ ಅನಿಸಿಕೆಗಳು, ಯೋಚನೆಗಳು, ಅವರ ಅಭಿಪ್ರಾಯಗಳು ಎಲ್ಲ ನೀವು ನೋಡಿದರೆ, ಒಂದೇ ಮೊಲನ
ನಾನಾ ರೀತಿ ಭಾವನೆಗಳು ಮೂಡಿಬರೋಕ್ಕೆ ಕಾರಣ ಏನು? ಕಾರಣ ಏನಪ್ಪ ಅಂದರೆ ಅವರ ಮನಸ್ಸಿನಲ್ಲಿರೋ ವಾಸನೆಗಳೇ ಕಾರಣಗಳು. ಅವ್ರ ಮನಸ್ಸಿನಲ್ಲಿ ಏನು ವಾಸನೆ ಇತ್ತು ಅದೇ ಆರೋಪ ಮಾಡ್ತಾಯಿದ್ದೆ, ಅದನ್ನೇ ಹೇಳ್ತಾಯಿದ್ದೀನಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮುಂಚೆ ನಾನು ಭ್ರಮೆ ಬಗ್ಗೆ ಮಾತಾಡ್ತಾಯಿದ್ದೀನಿ. ಭ್ರಮೆ ಅಂದರೆ ನಮಗೂ ಸಹ ಭ್ರಮೆ ಇದೆ. ಏನು ಭ್ರಮೆ ಇದೆ? ನಾವು ಈ ಜಗತ್ತಿನಲ್ಲಿ ನಾವೇನು ಜಗತ್ತಂತ ಕರಿತಾ ಇದ್ದೀವೋ, ಜಗತ್ತಿನಲ್ಲಿ ನಾವೇನು ಗುರುತಿಸ್ಕೊತಾ ಇದೀವೋ, ನಮ್ಮ ರೂಪಗಳಲ್ಲಿ ಏನು ಕಳೆದೋಗಿದ್ವೋ ಎಲ್ಲವೂ ಭ್ರಮೆ ಇಂದಲೇ. ಏನಪ್ಪ ಅಂದರೆ ಬ್ರಹ್ಮನ ಬಗ್ಗೆ ಅರಿವಿಲ್ಲದೆ ಇರೋದೇ ಭ್ರಮೆ. ಏನು ಅಲ್ಲಿ ಇಷ್ಟು ಒಂದೇ ಮೊಲನ ನಾನಾ ರೀತಿ ಭಾವನೆಗಳು ಹೆಂಗೆ ಬಂತೋ, ಅವರ ಮನಸ್ಸಿನ ವಾಸನೆಗಳೇ, ಮನಸ್ಸಿನ ಇಂಪ್ರೆಷನ್ನೇ ಹೆಂಗೆ ಕಾರಣ ಆಯಿತು, ಅದೆಲ್ಲಿಂದ ಬಂತು? ಮನಸ್ಸಿಂದನೇ ಬಂತು. ಆ ಭ್ರಮೆ ಅಲ್ಲಿದ್ದಿರೋದೇ ಚೈತನ್ಯ, ನಾವು ನೋಡ್ತಾ ಇರೋದೇ ನಾಮರೂಪದಲ್ಲಿ ಕಳೆದೋಗಿದ್ವಿ. ಆ ಇರುವಿಕೆ ತತ್ವವನ್ನು ಗುರುತಿಸೋದು ಐತಲ್ಲ, ಅದಕ್ಕೆ ತತ್ವ ಬೇಕು, ಜ್ಞಾನ ಬೇಕು. ಆ ತತ್ವಜ್ಞಾನ ಬೇಕು, ಆತ್ಮಜ್ಞಾನ ಬೇಕು, ಆ ಬ್ರಹ್ಮಜ್ಞಾನ ಬೇಕು. ಅದಕ್ಕೆ ಬುದ್ಧಿಯಲ್ಲಿ ಒಂದು ವಿವೇಕ ಮೂಡಿಬರಬೇಕು. ಏನು ವಿವೇಕ? ಸತ್ಯ ಮಿಥ್ಯ, ಕ್ಷಣಿಕ ಶಾಶ್ವತ, ಜಡ ಚೈತನ್ಯ, ಆತ್ಮ ಅನಾತ್ಮ. ವಿವೇಕ ಪ್ರಜ್ಞೆ ಮೂಡಿ ಬಂದಾಗ ಮಾತ್ರ ಸಾಧ್ಯ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ, ಬ್ರಹ್ಮನನ್ನು ಕಾಣೋಕ್ಕೆ ಸಾಧ್ಯ. ಬ್ರಹ್ಮತತ್ವ ಕಾಣಬೇಕಂದ್ರೆ ನಾನು ಯಾರು ಅಂತ ನಾವು ವಿಚಾರ ಮಾಡಬೇಕಾಗತ್ತೆ. ನಾನು ಯಾರು ಗೊತ್ತು ಅಂತ ನಾವು ಹೇಳ್ತೀವಿ. ನಿಜವಾದ ನಾನು ಬಗ್ಗೆ, ಯಾವ ನಾನು ಬಗ್ಗೆ ಮಾತಾಡ್ತೀವಿ? ನನ್ನ ಮನಸ್ಸಿನಲ್ಲಿ ನಾನು ತಿಳ್ಕೊಂಡ್ರೆ ನಾನು ಬಗ್ಗೆ ಅಲ್ಲ, ಅಥವಾ ಸಮಾಜ ನನ್ನನ್ನು ಗುರುತಿಸ್ತಾ ಇದ್ದಲ್ಲ, ನೀನೊಬ್ಬ ಪ್ರಜೆ, ನೀನೊಬ್ಬ ಸೈಂಟಿಸ್ಟು, ನೀನೊಬ್ಬ ಡಾಕ್ಟರು, ನೀನೊಬ್ಬ ಇಂಜಿನಿಯರು, ನೀನೊಬ್ಬ ಒಳ್ಳೆ ಉದ್ಯಮಿ, ನೀನೊಬ್ಬ ವಿದ್ಯಾರ್ಥಿ. ನೀನು ಸಮಾಜ ಗುರುತಿಸ್ತಾ ಇರೋ ನನ್ನಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಥವಾ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿರಲ್ಲ ಮನಸ್ಸಲ್ಲೇ, ನಾನು ಹಂಗೆ ಹಿಂಗೆ, ಅದ್ರ ಬಗ್ಗೆ ಇಲ್ಲ. ನಿಜವಾದ ನಾನು ಬಗ್ಗೆ, ಶುದ್ಧ ನಾನು ಬಗ್ಗೆ, ಶಾಶ್ವತ ತತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಇರುವಿಕೆ ತತ್ವದ ಬಗ್ಗೆ ಮಾತಾಡ್ತಿದ್ದೀನಿ, ಅಸ್ತಿತ್ವದ ಬಗ್ಗೆ ಮಾತಾಡ್ತಿದ್ದೀನಿ, ಚಿತ್ತ ಆನಂದದ ಬಗ್ಗೆ ಮಾತಾಡ್ತಾಯಿದ್ದೀವಿ. ಆ ನಿಜವಾದ ನನ್ನ ಬಗ್ಗೆ ಗೊತ್ತಾದಾಗ ಮಾತ್ರ ಭ್ರಮೆಯಿಂದ ಬ್ರಹ್ಮತತ್ವನ ಅರಿಯೋಕ್ಕೆ ಸಾಧ್ಯ. ನಾವು ನಮ್ಮ ಮನಸ್ಸಿನಲ್ಲಿ ಏನು ಅನಿಸಿಕೆಗಳು, ಏನು ಅಭಿಪ್ರಾಯಗಳು ಇರ್ತವೋ ಅದೇ ನಮಗೆ ಏನಾಗುತ್ತೆ, ಜಗತ್ತಾಗಿ ಕಾಣ್ತೈತೆ. ಇಲ್ಲ, ಜಗತ್ತು ಸತ್ಯ ಅಂತ ನಾವು ಭಾವಿಸ್ಕೊಂಬಿಟ್ಟಿದ್ದೀವಿ. ಜಗತ್ತು ಸತ್ಯ ಅಲ್ಲ. ಜಗತ್ತು ಕಾಣ್ತದೆ, ಮರೆಯಾಗ್ತದೆ. ಜಗತ್ತಿಗೆ ಮೂಲ ಬ್ರಹ್ಮನೇ ಜಗತ್ತಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬೋದೇ ಹೊರತು, ಆದರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯೆ ಅಂತ ಹೇಳ್ತೀವಿ. ಆದರೆ ಜಗತ್ತಿನ ಸತ್ಯ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಜಗತ್ತಿಗೆ ಶಾಶ್ವತವಾದ ಅಸ್ತಿತ್ವ ಇಲ್ಲ. ಯಾಕಿಲ್ಲ ಅಂತ ಹೇಳಿ, ಜಗತ್ತಂದ್ರೇನು? ಮನಸ್ಸೇ ನಿಮಗೆ ಪ್ರಪಂಚ ಜಗತ್ತಾಗಿ ಕಾಣ್ತಿದೆ. ಮನಸ್ಸಿಲ್ಲಂದರೆ ಜಗತ್ತಿದೆಯಾ? ಪ್ರಶ್ನೆ ಮಾಡ್ಕೊಳ್ಳಿ. ಮನಸ್ಸಿಲ್ಲಂದರೆ ಜಗತ್ತಿಲ್ಲ, ಮನಸ್ಸಿದೆ ಜಗತ್ತು. ಸೊ ಮನಸ್ಸನ್ನು ಜಗತ್ತನ್ನು ಬೆಳಗ್ತಿರೋದು ಯಾವ ಮನಸ್ಸು? ಯಾವುದು ಬೆಳಗ್ತೈತೆ? ಇಂದ್ರಿಯಗಳು ಬೆಳಗ್ತೈತೆ. ಇಂದ್ರಿಯಗಳಿಂದ ಜಗತ್ತಿನ ಎಲ್ಲ ಪಂಚಭೂತ ಅನುಭವಗಳಾಗ್ತೈತೆ. ಇಂದ್ರಿಯಗಳಿಂದ ಮನಸ್ಸಿಂದ ಬುದ್ಧಿಯನ್ನು ಬೆಳಗ್ತಿರೋದು ಯಾವುದು? ಆತ್ಮಜ್ಯೋತಿ, ಆ ಶುದ್ಧ ಚೈತನ್ಯ, ಆ ಅರಿವು ತತ್ವವನ್ನು ತಿಳಿಬೇಕು. ಆ ಅರಿವಿಗೆ ಇಂದ ಬೆಳಗ್ತೈತೆ. ಆ ಅರಿವಿನ ಸ್ವರೂಪವನ್ನು ತಿಳಿಬೇಕು. ಅದರಿಂದ ಆ ಅರಿವು ಶಾಶ್ವತವಾಗಿದೆ, ಸತ್ಯವಾಗಿದೆ, ಅದು ಅನಾದಿಯಾಗಿದೆ, ಸನಾತನವಾಗಿದೆ. ಅದೇ ಪರಬ್ರಹ್ಮ, ಅದೇ ಬ್ರಹ್ಮ ತತ್ವ ಅಂತ ಹೇಳ್ತೀವಿ. ಬ್ರಹ್ಮಜ್ಞಾನ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.